ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ಬಜೆಟ್ ಸ್ಪೆಷಲ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 5-6 ಸೆಕ್ಟರ್ಗಳನ್ನು ಕವರೇಜ್ ಮಾಡಿಬಿಡೋಣ. ಒಂದು ಕ್ಯಾಪಿಟಲ್ ಗುಡ್ಸ್ ಆಗಿರ್ಬೋದು, FMCG, ಕನ್ಸ್ಯೂಮರ್ ಡ್ಯೂರಬಲ್ಸು, ಡೈವರ್ಸಿಫೈಡ್ ಸೆಕ್ಟರು, ಫುಟ್ವೇರ್, ವೆರಿ ಇಂಟ್ರೆಸ್ಟಿಂಗ್ ಫುಟ್ವೇರ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ಸು, ಎಲೆಕ್ಟ್ರಿಕಲ್ಸು, ಟೆಲಿಕಾಮ್ ಅಂದರೆ ರಿಲಯನ್ಸು, ಭಾರತಿ ಏರ್ಟೆಲ್ ಆ ಥರ ಅಲ್ಲ, ಟೆಲಿಕಾಮ್ ಇದು ಎಕ್ವಿಪ್ಮೆಂಟ್ಸ್ಗಳನ್ನು ಉತ್ಪನ್ನ ಮಾಡ್ತಕ್ಕಂಥ ಕಂಪ್ನಿ. ಹಾಗೆ ಈ ಥರ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನು ಫೋಕಸ್ ಮಾಡ್ತಿದ್ದಾರೆ ಗೌರ್ಮೆಂಟು. ಫಾರ್ ಎಕ್ಸಾಂಪಲ್, ನಾವು ರೈತರಿಗೆ ಕನ್ಸಿಡರ್ ಮಾಡಿದರೆ ರೈತರಿಗೆ ಒಂದು ರಿಲ್ಯಾಕ್ಸೇಷನ್ ಆಗ್ತಕ್ಕಂಥದ್ದು ಆಗ್ರೋ ಹೇಳಿದ್ದೀನಿ. ಆದರೂ ಕೂಡ ಈಗ ರೈತರಿಗೆ ಒಂದು ನೀರಾವರಿಗೆ ಸಂಬಂಧಪಟ್ಟಂತೆ ಇರಿಗೇಷನ್ನು ಆಗಿರ್ಬೋದು, ಅಥವಾ ಅವರ ಒಂದು ಪಂಪ್ ಸೆಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ರಿಲ್ಯಾಕ್ಸೇಷನ್ನು ಇನ್ಸೆಂಟಿವ್ ಸಿಕ್ಕರೆ ಅವು ಯಾವ ಸ್ಟಾಕ್ಸು. ಅದೇ ಥರ FMCGಯಲ್ಲಿ ಈಗ ಮಿಡಲ್ ಕ್ಲಾಸ್ ಪೀಪಲ್ಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಕ್ಕರೆ ಒಂದು ಅದೇ ದುಡ್ಡು ಏನು ಮಾಡ್ತಾರೆ ಮಿಡಲ್ ಕ್ಲಾಸ್ ಪೀಪಲ್ಲು ಮತ್ತೆ ವಾಪಸ್ಸು ಒಂದು ಗೌರ್ಮೆಂಟ್ಗೆ ಸಿಗೋ ಥರ ಅಂದರೆ ಖರ್ಚು ಮಾಡ್ತಾರೆ, ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಹೀಗಾಗಿ ನ್ಯಾಚುರಲಿ FMCG, ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವೆಲ್ಲ ಒಂದು ಫೋಕಸ್ನಲ್ಲಿ ಬರ್ತಕ್ಕಂಥ ಸ್ಟಾಕ್ಸ್ ಆಗಿರ್ತವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತು ಏನು ಹರಿದಾಡ್ತಿದೆ ಮಾರ್ಕೆಟ್ನಲ್ಲಿ ಅಂದರೆ ಫುಟ್ವೇರ್ ಇಂಡಸ್ಟ್ರಿಗೆ ಒಂದು ವಿಶೇಷ ಪ್ಯಾಕೇಜ್ ಕೊಡ್ತಾರೆ ಅಂತ ಕೇಳಿ ಬರ್ತಾ ಇದೆ. ಹೀಗಾಗಿ ನೋಡಿ, ಫುಟ್ವೇರ್ ಇಂಡಸ್ಟ್ರಿಗೆ ಒಂದು ಪ್ಯಾಕೇಜ್ ಕೊಟ್ಟರೆ ಅದರಲ್ಲಿ ಸಾಕಷ್ಟು ಸ್ಟಾಕ್ಗಳಿವೆ, ಅವನು ಮಾತಾಡೋಣ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಹೀಗೆ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಅಲ್ಲಿ ಕವರೇಜ್ ಮಾಡಿದ್ದೀವಿ, ಒಂದೆರಡು ಸ್ಟಾಕ್ ಇದೆ ಹೇಳೋಣ. ಹಾಗೆ ವೆರಿ ಇಂಪಾರ್ಟೆಂಟ್ ಟೆಕ್ಸ್ಟೈಲ್, ಓಕೆ, ಈ ಥರ ಎಲ್ಲ ಇದೆ. ಓವರಾಲ್ ಎಲ್ಲವನ್ನು ಕವರೇಜ್ ಬೇಗ ಮಾಡಿಬಿಡೋಣ, ಟೈಮ್ ತೊಗೊಳೋದು ಬೇಡ, ಫಾಸ್ಟಾಗಿ ಸ್ಟಾಕ್ಸ್ ಹೇಳ್ತಾ ಅದ್ರ ಜೊತೆಗೇ ಟ್ರೈ ಟು ಒಂದು 5-10 ಸೆಕೆಂಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಈ ಥರ ಮಾಡೋಣ. ಹಾಗೆ ನಾಳೆ ಇದು ವೀಕ್ಷಕರು ಕಮೆಂಟ್ ಬಾಕ್ಸ್ನಲ್ಲಿ ಸೆಕ್ಟರ್ ಕೇಳಿದಾಗ ಇನ್ಫ್ರಾಸ್ಟ್ರಕ್ಚರು ಈ ಥರ ಎಲ್ಲ ರಿನ್ಯೂವೇಬಲ್ ಕೇಳಿದರು. ಅಫ್ಕೋರ್ಸ್ ನಂದು ಅದ್ರದ್ದು ತುಂಬ ಅಪೇಕ್ಷೆ ಇದೆ ಮಾಡಬೇಕಂತ. ನಾಳೆ ಬಂದುಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ದು ಕಂಪ್ಲೀಟ್ ಕವರೇಜ್ ಇರುತ್ತೆ, ವೆರಿ ಇಂಟ್ರೆಸ್ಟಿಂಗು. ನೀವು ಕೂಡ ಯಾವ ಸ್ಟಾಕ್ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾಳೆದು ವಿಡಿಯೋ ಬಜೆಟ್ ಸ್ಪೆಷಲು ಇನ್ಫ್ರಾಸ್ಟ್ರಕ್ಚರ್, ಹೌಸಿಂಗ್ ಫೈನಾನ್ಸ್ ರಿಲೇಟೆಡ್ ಸ್ಟಾಕ್ಸು, ಮತ್ತು ಓವರಾಲ್ ರಿಯಲ್ ಎಸ್ಟೇಟ್ ಸ್ಟಾಕ್ಸು, ಈ ಥರ ಎಲ್ಲ ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ಹೌಸಿಂಗ್ ಇವನ್ನೆಲ್ಲ. ಆಮೇಲೆ ಹೌಸಿಂಗು ಮತ್ತು ರಿಯಲ್ ಎಸ್ಟೇಟ್ ಅಂದಾಗ ಕನ್ಸ್ಟ್ರಕ್ಷನ್ ಕಂಪ್ನಿ ಬಿಡೋಕ್ಕಾಗಲ್ಲ, ಹೀಗಾಗಿ ಅವನು ಕೂಡ ಕವರೇಜ್ ಮಾಡೋಣ. ಕನ್ಸ್ಟ್ರಕ್ಷನ್ ಮಟೀರಿಯಲ್ಸು, ಕನ್ಸ್ಟ್ರಕ್ಷನ್ ಕಂಪ್ನಿ. ಹೀಗಾಗಿ ಓವರಾಲ್ ಒಂದು 2-3 ಸೆಕ್ಟರನ್ನು ನಾಳೆ ಕವರ್ ಮಾಡೋಣ. ಸ್ಪೆಷಲಿ ಹೌಸಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಈ ಸಂಬಂಧಪಟ್ಟಂಥ ಸ್ಟಾಕ್ಗಳ ಏನಾದರೂ ಮಾಹಿತಿ ಇದ್ದರೆ ತಿಳಿಸಿ, ದಯವಿಟ್ಟು ಅದನ್ನು ಕವರ್ ಮಾಡೋಣ ನಾಳೆ ವಿಡಿಯೋದಲ್ಲಿ. ನಾಡಿದ್ದು ಬಂದುಬಿಟ್ಟು ಪ್ಯೂರ್ಲಿ ಏನಿರುತ್ತೆ, ರಿನ್ಯೂಯಬಲ್ ಎನರ್ಜಿ ಮತ್ತು EV ಸೆಕ್ಟರ್. ನಾಳೆ ಇನ್ಫ್ರಾಸ್ಟ್ರಕ್ಚರ್, ಹೌಸಿಂಗ್ ಇವೆಲ್ಲ ಮಾಡೋಣ. ನಾಡಿದ್ದು ರಿನ್ಯೂಯಬಲ್ ಎನರ್ಜಿ ಅದೆಲ್ಲ ಕವರ್ ಮಾಡೋಣ. ಕಂಪ್ಲೀಟ್ ಎನರ್ಜಿ ಸೆಕ್ಟರ್ ಏನಿದೆ ಎಲ್ಲ ಎನರ್ಜಿ ಸ್ಟಾಕ್ಸ್ ಎಲ್ಲ ಕವರ್ ಮಾಡೋಣ. ಹಾಗೆ ಒಂದು EV ಸ್ಟಾಕ್ ಕೂಡ ಕವರ್ ಮಾಡೋಣ ನಾಡಿದ್ದು. ಓಕೆ, ಇದನ್ನು ನೋಡೋಣ ಬನ್ನಿ, ಇವತ್ತಿಂದು ವಿಡಿಯೋ ನೋಡೋಣ. ಮೊದಲನೇ ಸ್ಟಾಕ್ ಬಂದುಬಿಟ್ಟು ಇರಿಗೇಷನ್ನು ಅಥವಾ ರೈತರಿಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಗುಡ್ಸ್ನಲ್ಲಿ ಶಕ್ತಿ ಪಂಪ್ಸ್ ಲಿಮಿಟೆಡ್. ಹೌದು, 4194 ಇದೆ. ಇದಕ್ಕೇನಾದರೂ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರೆ ಕನ್ಸಿಡರ್ ಮಾಡ್ಬೋದು, ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಶಕ್ತಿ ಪಂಪ್ಸ್. ಇನ್ನೊಂದು ರೋಟೋ ಪಂಪ್ಸ್ ಲಿಮಿಟೆಡ್ ಅಂತೇಳಿ 634 ಇದೆ ಶೇರ್ ಬೆಲೆ. ಇದು ಯಾವ ಥರ ಏರ್ಟೆಲ್ ಡೇಟ್ ರಿಟರ್ನ್ಸ್ ನೋಡೋಣ. ನೋಡಿ, 50% ರಿಟರ್ನ್ಸ್ ಕೊಟ್ಟಿದೆ ಆಲ್ಮೋಸ್ಟ್ ಆಲ್ ಏರ್ಟೆಲ್ ಡೇಟ್ನಲ್ಲಿ. ಓಕೆ, ಪಂಪ್ ಸೆಕ್ಟರ್ಗೆ ಅಥವಾ ಈ ಥರ ಒಂದು ಶಕ್ತಿ ರಿಲೇಟೆಡ್ ಏನಾದರೂ ಬೂಸ್ಟಪ್ ಸಿಕ್ಕರೆ ಕನ್ಸಿಡರ್ ಮಾಡ್ಬೋದು ರೋಟೋ ಪಂಪ್ಸ್, ಶಕ್ತಿ ಪಂಪ್ಸ್. ಎಲ್ಗಿ ಇಕ್ವಿಪ್ಮೆಂಟ್ಸ್ ಲಿಮಿಟೆಡ್ ಅಂತೇಳಿ, ಇದು ಕೂಡ ಪಂಪ್ ಸೆಟ್ಗಳ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳನ್ನು ಕೆಲವೊಂದಿಷ್ಟು ಉತ್ಪನ್ನ ಮಾಡುತ್ತೆ. ಇಂಟ್ರೆಸ್ಟಿಂಗ್ ಸ್ಟಾಕ್ ಇದು ಕೂಡ. 704 ಇದೆ. ಇದರದ್ದು ರಿಟರ್ನು ಏರ್ಟೆಲ್ ಡೇಟ್ ಎಷ್ಟಿದೆ ನೋಡಿ, 30% ರಿಟರ್ನ್ಸ್ ಕೊಟ್ಟಿದೆ. ಮತ್ತು ಇರಿಗೇಷನ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ನ್ಯೂಸ್ ಬಂದರೆ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಕನ್ಸಿಡರ್ ಮಾಡ್ಬೋದು. ಇವತ್ತಿನ ಬೆಲೆ 71 ಇದೆ. ಏರ್ಟೆಲ್ ಡೇಟು ಎಷ್ಟು 12% ಅಪ್ಸೈಡ್ ಮೂವ್ ಆಗಿದೆ. ಇನ್ನು ಕನ್ಸ್ಯೂಮರ್ ಡ್ಯೂರಬಲ್ ಸೆಕ್ಟರ್ನಲ್ಲಿ ನೆಟ್ವರ್ಕ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ನೋಡ್ಬೋದು. 2481 ಇದೆ. ಇದು ಕಂಪ್ಯೂಟರ್ ಪೆರಿಪೆರಲ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ. ಇದು ಕೂಡ ಕಂಪ್ಯೂಟರ್ ಪೆರಿಪೆರಲ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ ಸ್ನೇಹಿತರೆ. ಸ್ಟೋಕ್ರಾಫ್ಟ್ ಲಿಮಿಟೆಡ್. ಸ್ಟೋಕ್ರಾಫ್ಟ್ ಮತ್ತು ನೆಟ್ವೆಬ್ ಟೆಕ್ನಾಲಜಿ ಮೋಸ್ಟ್ ಪ್ರಾಬಬ್ಲಿ ಲೇಟೆಸ್ಟಾಗಿ ಲಿಸ್ಟಿಂಗ್ ಆಗಿವೆ.
ಇವನ್ನ ಕನ್ಸಿಡರ್ ಮಾಡೋ. ಇದು ನೋಡಿ ಇಯರ್ ಟಿಲ್ ಡೇಟು ಎಷ್ಟು 31% ಅಪ್ಸೈಡ್ ಮೂವ್ ಆಗಿದೆ. ಮತ್ತು ಹ್ಯಾವಲ್ಸ್ ಕನ್ಸಿಡರ್ ಮಾಡಬಹುದು. ಕನ್ಸ್ಯೂಮರ್ ಡ್ಯೂರೇಬಲ್ಸ್ನಲ್ಲಿ 1880 ಇದೆ. ಇಯರ್ ಟಿಲ್ ಡೇಟು 38% ರಿಟರ್ನ್ ಸಿಕ್ಕಿದೆ. ಮತ್ತು ವೋಲ್ಟಾಸನ್ನು ಕೂಡ ಕನ್ಸ್ಯೂಮರ್ ಡ್ಯೂರೇಬಲ್ಸಲ್ಲಿ ಮತ್ತು ಎಲೆಕ್ಟ್ರಿಕಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕನ್ಸಿಡರ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ 1523 ಇದೆ ವೋಲ್ಟಾಸ್. ಇದು ಮರೈನ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ಇದು ಶಿಪ್ಪಿಂಗ್ನಲ್ಲೂ ಕನ್ಸಿಡರ್ ಆಗುತ್ತೆ, ಹಾಗೆ ಎಲೆಕ್ಟ್ರಿಕಲ್ ಸೆಕ್ಟರ್ನಲ್ಲೂ ಬರುತ್ತೆ, ಕನ್ಸ್ಯೂಮರ್ ಡ್ಯೂರಬಲ್ಸ್ನಲ್ಲೂ ಬರುತ್ತೆ. ಹೀಗಾಗಿ ಮರೈನ್ ಎಲೆಕ್ಟ್ರಿಕಲ್ಸನ್ನು ಕನ್ಸ್ಯೂಮರ್ ಡ್ಯೂರಬಲ್ ಆ್ಯಸ್ ವೆಲ್ ಆಸ್ ಎಲೆಕ್ಟ್ರಿಕಲ್ ಸೆಗ್ಮೆಂಟ್ನಲ್ಲಿ ಕನ್ಸಿಡರ್ ಮಾಡ್ಬೋದು. 264 ಇದೆ. ಇಯರ್ ಟಿಲ್ ಡೇಟು 156% ಅಪ್ಸೈಡ್ ಮೂವ್ ಆಗಿದೆ. ಇನ್ನು ಪ್ರಿಸಿಷನ್ ವೈರ್ಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ 163 ಇದೆ. ಇದು ಎಲೆಕ್ಟ್ರಿಕಲ್ ಸೆಗ್ಮೆಂಟ್ನಲ್ಲಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಟ್ಯಾಕ್ಸ್ ರಿಲೈಸೇಷನ್ ಸಣ್ಣ ಪುಟ್ಟ ಇನ್ಸೆಂಟಿವ್ ಸಿಕ್ಕರೆ ತುಂಬ ಅಪ್ಸೈಡ್ ಮೂವ್ ಆಗ್ತಾ ಇರ್ತವೆ. ಇದನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಸ್ಟರ್ಲೈಟ್ ಟೆಕ್ನಾಲಜೀಸ್ ಲಿಮಿಟೆಡು ಇಂಟ್ರೆಸ್ಟಿಂಗು. ಇದು ಕೂಡ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ. ಒಂದು ಎಲೆಕ್ಟ್ರಿಕಲ್ ಸೆಗ್ಮೆಂಟ್ ಆಗಿರ್ಬೋದು, ಕನ್ಸ್ಯೂಮರ್ ಡ್ಯೂರಬಲ್ಸ್ನಲ್ಲೂ ಬರುತ್ತೆ. 148 ಇದೆ. ಇಯರ್ ಟಿಲ್ ಡೇಟ್ ನೋಡೋಣ. ಇದರದ್ದು ರಿಟರ್ನ್ಸು ಎಷ್ಟು ಫ್ಲ್ಯಾಟ್ ಇದೆ. ಇದು 148 ತುಂಬ ಒಂದು ತಿಂಗಳುಗಳಿಂದ ಇದನ್ನು ಕನ್ಸಿಡರ್ ಮಾಡಿ. ನೋಡಿ ಸ್ನೇಹಿತರೆ, ಇನ್ FMCG ಸೆಕ್ಟರ್ನಲ್ಲಿ ನೋಡಿ ವೆರಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ನಲ್ಲಿ ITC ಇಸ್ ದ ಕಿಂಗ್ ಅಂತ ಹೇಳ್ಬೋದು. 465 ಇದೆ ಇದರ ಶೇರ್ ಬೆಲೆ. 430ರಿಂದ ಇದನ್ನು ಕವರೇಜ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಇಂಟ್ರಾಡೇದಲ್ಲಿ. 465 ಇದೆ. ಮತ್ತು ಇದ್ರದ್ದು ಒಂದು ಸಿಗರೇಟು ಸೆಗ್ಮೆಂಟ್ನಲ್ಲಿಯೂ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಯಾವಾಗಲೂ ಬಜೆಟ್ ಇದ್ದಾಗ. ITC ಆಲ್ಮೋಸ್ಟ್ ಆಲು 10ರಲ್ಲಿ 7 ಸಲ ಬಜೆಟ್ ದಿನ ITC ಅಪ್ಸೈಡ್ ಮೂವ್ ಆಗಿದೆ. ಒಂದು ಹಿಸ್ಟ್ರಿ ಇದೆ ಇದರದ್ದು ITCದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ FMCG ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಇನ್ಸೆಂಟಿವ್ ಈ ಥರ ಎಲ್ಲ ಸಿಕ್ಕಾಗ ಏನಾಗುತ್ತೆ, ನಾವೆಲ್ಲರೂ ಸಾಮಾನ್ಯವಾಗಿ ನೀವು ಎಲ್ಲರೂ ಮಧ್ಯಮ ವರ್ಗದ ಕೆಲವೊಂದಿಷ್ಟು ಜನ ಸಾಮಾನ್ಯವಾಗಿ ಖರ್ಚು ಮಾಡೋದು, ಶಾಪಿಂಗ್ ಮಾಡೋದು, ಈ ಥರ ಎಲ್ಲ ITC ನೋಡಿ ಸಾಕಷ್ಟು ಹ್ಯೂಜ್ ವೆರೈಟಿ ಆಫ್ ರೇಂಜಸ್ ಇದೆ ITCದು. ಮತ್ತು ಇದ್ರದ್ದು ಹೋಟೆಲ್ ಇಂಡಸ್ಟ್ರಿ ಕೂಡ ಇದೆ, ಅದು ಡಿಮರ್ಜ್ ಆಗುತ್ತೆ ಅಂತ ಒಂದು ಸುದ್ದಿ ಇದೆ. ಬಟ್ ಇಟ್ ವಿಲ್ ಟೇಕ್ ಟೈಮ್ ಡಿಮರ್ಜ್ದು ಹೋಟೆಲ್ ಸೆಕ್ಟರು. ಅದು ಆದರೆ ಕೂಡ ಇನ್ನೂ ಬೂಸ್ಟಪ್ ಸಿಗುತ್ತೆ ಇದಕ್ಕೆ. ಫಾರ್ ಲಾಂಗ್ ಟರ್ಮ್ ಆಗಿರ್ಬೋದು, ಫಾರ್ ಬಜೆಟ್ ಪರ್ಪೋಸ್ ITCಯನ್ನು ಕನ್ಸಿಡರ್ ಮಾಡ್ಬೋದು. ಇಯರ್ ಟಿಲ್ ಡೇಟ್ ನೋಡಿ ಇದರದ್ದು ಎಷ್ಟು ರಿಟರ್ನ್ಸ್ ಇದೆ, ಫ್ಲ್ಯಾಟ್, ಕಂಪ್ಲೀಟ್ ಫ್ಲ್ಯಾಟ್ ಇದೆ. ಮತ್ತು ಮಾರಿಕೋ ಲಿಮಿಟೆಡ್ ಕನ್ಸಿಡರ್ ಮಾಡ್ಬೋದು. 666 ಇದೆ. ಸೇಮ್ ಅದೇ, ಇದು FMCG ಸೆಕ್ಟರ್ ಬರುತ್ತೆ. ಅದನ್ನೇ ಹೇಳ್ತಾ ಇರೋದು. ಮಧ್ಯಮ ವರ್ಗಕ್ಕೆ ಏನಾದರೂ ರಿಲ್ಯಾಕ್ಸೇಷನ್ ಕೊಟ್ಟರೆ ಟ್ಯಾಕ್ಸ್ನಲ್ಲಿ ಫಸ್ಟು ರ್ಯಾಲಿ ಕೊಡೋದೇ FMCG ಸೆಕ್ಟರು, ಕನ್ಸ್ಯೂಮರ್ ಡ್ಯೂರಬಲ್ಸು, ಈ ಥರ ಎಲ್ಲ ಸ್ಟಾಕ್ಗಳು. ಹೀಗಾಗಿ ಅವ್ನು ಹೇಳ್ತಾ ಇದ್ದೇನೆ ಆ ದೃಷ್ಟಿಯಿಂದ. ಟಾಟಾ, ಇದ್ರ ಜೊತೆಗೆ ಟಾಟಾ ಕನ್ಸ್ಯೂಮರು ಕನ್ಸಿಡರ್ ಮಾಡಿ. ಹಾಗೆ HUL ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಕೂಡ ಕನ್ಸಿಡರ್ ಮಾಡ್ಬೋದು. ಮತ್ತು ಡಾಬರ್ ಕೂಡ ಕನ್ಸಿಡರ್ ಮಾಡ್ಬೋದು. ಮತ್ತು ಹೈಲಿ ಪೊಟೆನ್ಷಿಯಲ್ ಇರ್ತಕ್ಕಂಥ ITC, ಮಾರಿಕೋ, HUL, ಟಾಟಾ ಕನ್ಸ್ಯೂಮರ್, ಇವು 4 ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಾವು ಫುಟ್ವೇರ್ ಇಂಡಸ್ಟ್ರಿಗೆ ಬಂದಾಗ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥ ಖಾದಿಮ್ ಇಂಡಿಯಾ ಲಿಮಿಟೆಡ್. ಹೌದು, ಲೆದರ್ ಪ್ರಾಡಕ್ಟ್ಸ್ಗಳನ್ನು ಮಾಡುತ್ತೆ, ಹಾಗೆ ಇದರದ್ದೇ ಓನ್ ಪ್ರಾಡಕ್ಟ್ಸ್ಗಳನ್ನು ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಖಾದಿಮ್ ಇಂಡಿಯಾ ಲಿಮಿಟೆಡು. ಇದನ್ನು ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನ್ಯೂಸ್ ಸಿಕ್ಕರೆ, ಫುಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇನ್ಸೆಂಟಿವ್ಸು, ಟ್ಯಾಕ್ಸ್ ರಿಲೈಸೇಷನ್ನು ಸಿಕ್ಕರೆ ಸಿಕ್ಕಾಪಟ್ಟೆ ಮೂವ್ ಆಗುತ್ತೆ ಖಾದಿಮ್ ಇಂಡಸ್ಟ್ರೀಸು. ಕನ್ಸಿಡರ್ ಮಾಡಿ. ನೋಡಿ, ಇಯರ್ ಟಿಲ್ ಡೇಟು ಓನ್ಲಿ 5% ಮೂವ್ ಆಗಿದೆ, ಫ್ಲ್ಯಾಟ್ ಇದೆ. ಚಾರ್ಟ್ ಕೂಡ W ಪ್ಯಾಟರ್ನ್ ಫಾರ್ಮ್ ಆಗಿದೆ. ಐ ಶೋ ಹಿಯರ್ ಸಿನ್ಸ್ ಲಾಂಗ್ ಟೈಮ್. ನೋಡಿ, ಇಲ್ಲೊಂದು ನೋಡಿ ಈ ಥರ ಒಂದು ಮೂವ್ ಆಗಿದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಸೊ ಇಟ್ ಈಸ್ ರೆಡಿ ಟು ಫ್ಲೈ ಅಂತ ಹೇಳ್ಬೋದು. ಖಾದಿಮ್ ಇಂಡಿಯಾ ಲಿಮಿಟೆಡು ರೆಡಿ ಟು ಫ್ಲೈ, ರೆಡಿ ಟು ಮೂವ್ ಅಪ್ಸೈಡ್ ಅಂತ ಹೇಳ್ಬೋದು. ಇದು ಬ್ರೇಕ್ ಆಯಿತು ಅಂತಂದರೆ 375-80 ಈ ಥರ ಬ್ರೇಕ್, 385 ಎಬೋ ಬ್ರೇಕ್ ಆಯಿತು ಅಂದರೆ 400ಕ್ಕಿಂತ ಜಾಸ್ತಿ ಹೋಗುತ್ತೆ. ಹ್ಯೂಜ್ ರ್ಯಾಲಿ ಬರೋ ಚಾನ್ಸಸ್ ಇದೆ. ಸಪೋಸ್ ಬಜೆಟ್ನಲ್ಲಿ ಇದಕ್ಕೂ ಸಪೋರ್ಟ್ ಸಿಕ್ತಂದರೆ ಅಫ್ಕೋರ್ಸ್ ಬಜೆಟ್ ದಿನವೇ 400 ದಾಟಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಮತ್ತು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಬಾಟಾ ಇಂಡಿಯಾ ಲಿಮಿಟೆಡ್ ಕನ್ಸಿಡರ್ ಮಾಡಿ. ತುಂಬ ಒಂದು ಸ್ಟ್ರಾಂಗ್ ನ್ಯೂಸ್ ಇದೆ ರಿಗಾರ್ಡಿಂಗ್ ಫುಟ್ವೇರ್ಗೆ ಸಂಬಂಧಪಟ್ಟಂತೆ.
ಕೆಲವೊಂದಿಷ್ಟು ಮೇಜರ್ ಡಿಸಿಷನ್ ತಗೊಳ್ಳೋ ಸಾಧ್ಯತೆ ಇದೆ ಬಜೆಟ್ನಲ್ಲಿ ಅಂತ. ಹೀಗಾಗಿ ಬಾಟಾ, ಖಾದಿಮ್ ಇವೆರಡು ಕನ್ಸಿಡರ್ ಮಾಡಿದ್ದೀನಿ. ಮತ್ತು ಇನ್ನೂ ಸಾಕಷ್ಟು ಸ್ಟಾಕ್ಗಳಿವೆ ಸ್ನೇಹಿತರೆ, ಲೈಕ್ ರಿಲ್ಯಾಕ್ಸೋ ಕನ್ಸಿಡರ್ ಮಾಡ್ಬೋದು, ಹಾಗೆ ಕ್ಯಾಂಪಸ್ ಆ್ಯಕ್ಟಿವ್ ಕನ್ಸಿಡರ್ ಮಾಡ್ಬೋದು. ಮತ್ತು ಇನ್ನೊಂದೆರಡು ಸ್ಟಾಕ್ನು ನಿಮಗೆ ತೋರಿಸ್ತೀನಿ ನೋಡಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮೇನ್ ಇರ್ತಕ್ಕಂಥ ಸ್ಟಾಕ್ಗಳನ್ನು ಈಗ ಫುಟ್ವೇರ್ ಅಂದಾಗ ನಮ್ಮ ಕಣ್ಣಿಗೆ ಬರೋದು ಯಾವುದು, ಬಾಟಾ, ರಿಲ್ಯಾಕ್ಸೋ, ಕ್ಯಾಂಪಸ್ಸು, ಮೆಟ್ರೋ ಬ್ರ್ಯಾಂಡ್ಸು, ಖಾದಿಮ್ ಈ ಥರ ಬರುತ್ತೆ. ಇನ್ನೊಂದೆರಡು ಇಂಪಾರ್ಟೆಂಟ್ ಸ್ಟಾಕ್ ಹೇಳ್ತೀನಿ, ಅದರ ಕೆಲಸ ಹೇಳ್ತೀನಿ ನೋಡಿ. ಈಗ ಫುಟ್ವೇರ್ ಇಂಡಸ್ಟ್ರೀಸ್ ಅಂದಾಗ ನೋಡಿ ಎಲ್ಲ ಬರುತ್ತೆ. ನಮ್ಮ ಕಾಲಿಗೆ ಸಂಬಂಧಪಟ್ಟಂಥ VS ಏನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ, ಒಂದು ಹಿರಿಯ ನಾಗರಿಕರವರೆಗೆ ಎಲ್ಲ ಥರದ ಎಲ್ಲ ಬರುತ್ತೆ. ಇದರದು ಸ್ಮಾಲ್, ನಮ್ಮ ಭಾಷೆಯಲ್ಲಿ ಹೇಳಿದ ಚಪ್ಪಲ್ಸ್ ಆಗಿರ್ಬೋದು, ಬೂಟ್ ಆಗಿರ್ಬೋದು, ಈ ಥರ ಎಲ್ಲ ಹ್ಯೂಜ್ ವೆರೈಟಿ. ಈಗಂತೂ ಸಾಕಷ್ಟು ನಾವೊಂದು ಶೂ ಲ್ಯಾಂಡಿಗೆ ಹೋದರೆ, ಒಂದು ಫುಟ್ವೇರ್ ಶಾಪಿಗೆ ಹೋದರೆ ಏನು ತೊಗೋಬೇಕು ಅಂತ ಗೊತ್ತಾಗಲ್ಲ. ಅಷ್ಟೊಂದು ವೆರೈಟೀಸ್ ಬಂದಿವೆ, ಏನು ಹಾಕಬೇಕು ಏನು ಬಿಡ್ಬೇಕಂತ ಗೊತ್ತಾಗಲ್ಲ. ಆಮೇಲೆ ಸಾಕಷ್ಟು ಜನ ನಾವು ಅಬ್ಸರ್ವ್ ಮಾಡ್ದಂಗೆ ಕ್ರೇಜ್ನೂ ಇರುತ್ತೆ ಸಿಕ್ಕಾಪಟ್ಟೆ ಜನದ್ದು, ಅದರಲ್ಲಿ ಫಿಮೇಲ್ಸ್ದು ಜಾಸ್ತಿ. ಫುಟ್ವೇರ್ ಎಷ್ಟಿದ್ರೂ ಕಡಿಮೆ ಅಂತ ಭಾಳಷ್ಟು ಜನ ಒಂದು ಭಾವನೆ ಇರುತ್ತೆ. ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ ನಾವು, ತಪ್ಪೇನಿಲ್ಲ. ಅವರವರ ಒಂದು ವೈಯಕ್ತಿಕ, ಒಬ್ಬೊಬ್ಬರು ಒಂದೇ ಒಂದು ಫುಟ್ವೇರ್ನಲ್ಲಿ ಸಾಕಷ್ಟು ವರ್ಷ ಮಾಡಿರ್ತೀನಿ. ನಾನು ಕೂಡ ಭಾಳ ವರ್ಷ ಆಯಿತು ಖರೀದಿ ಮಾಡಿಲ್ಲ, ತೊಗೋಬೇಕು ನಾನು ಕೂಡ. ಹಾಗೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ಕಲೆಕ್ಷನ್ ಆಫ್ ಫುಟ್ವೇರ್ಸು ಒಂದು ಏನಂತ ಕಲೆ ಅಂತ ಹೇಳ್ಬೋದು, ಅಥವಾ ಹಾಬಿ ಅಂತಲೂ ಹೇಳ್ಬೋದು, ಅಥವಾ ಅವರ ಒಂದು ಇಂಟ್ರೆಸ್ಟ್ ನೋಡಿ ನಾನು ಮೆಚ್ತೀನಿ ಅಂಥ ಜನರಿಗೆ. ಏನಕ್ಕೆಂದರೆ ಅದಕ್ಕೋಸ್ಕರ ಸಪ್ರೇಟ್ ಇದನ್ನು ಮಾಡಿರ್ತಾರೆ. ಫುಟ್ವೇರ್ ಸ್ಟ್ಯಾಂಡ್ ಅಂತಲ್ಲ, ಮನೆಯಲ್ಲಿ ಕಬೋರ್ಡೇ ಮಾಡಿಸಿರ್ತಾರೆ, ಇದ್ರದ್ದು ವುಡನ್ದು. ಅದನ್ನು ನೀವು ಅಮೆಜಾನಲ್ಲಿ ಹುಡುಕಿದ್ರು ಸಿಗುತ್ತೆ ಸಾಕಷ್ಟು, ಅಥವಾ ಮಾಡಿಸಿರ್ತಾರೆ ಸ್ಪೆಷಲಿ ಫಾರ್ ಲೇಡೀಸ್ಗೆ. ಸ್ಪೆಷಲಿ ಲೇಡೀಸು ಎಲ್ಲರಿಗೂ ಸೇರಿರುತ್ತೆ, ಬಟ್ ಲೇಡೀಸ್ಗೆ ಸಪ್ರೇಟಾಗಿ ವುಡನ್ ಕಂಪಾರ್ಟ್ಮೆಂಟು ಚೆನ್ನಾಗಿ ನಾನು ಸಾಕಷ್ಟು ನೋಡಿದ್ದೀನಿ. ಕೆಲವೊಂದಿಷ್ಟು ನಮ್ಮ ರಿಲೇಷನ್ ಮನೆಯಲ್ಲಿ ನೋಡಿದ್ದೀನಿ, ಕೆಲವೊಂದಿಷ್ಟು ಬೇರೆ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ನೋಡಿದ್ದೀನಿ. ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ ಮಾಡ್ತಿರ್ತಾರೆ. ಸ್ಪೆಷಲಿ ನಮ್ಮ ಸಹೋದರಿಯರು ಅಥವಾ ಹೆಣ್ಮಕ್ಳು ಅಂತ ಹೇಳ್ಬೋದು. ಅದಕ್ಕೆ ಮೆಚ್ಚಲೇಬೇಕು ನಾವು, ಅವರ ಇಂಟ್ರೆಸ್ಟ್ಗೆ. ಇದು ನನಗೆ ತುಂಬ ಇಷ್ಟ ಆಯಿತು ಕೆಲವೊಂದಿಷ್ಟು ಜನರದ್ದು ಕಲೆಕ್ಷನ್ನು. ಬಟ್ ಅತಿ ಆಗಬಾರ್ದು, ಇಟ್ಸ್ ಓಕೆ. ಒಂದಂತಕ್ಕೆ 3, 4, 5, 6 ಮ್ಯಾಕ್ಸಿಮಮ್ 5 to 10ವರೆಗೆ ಫಿಮೇಲ್ಸ್ ಹೇಳ್ತಾ ಇರೋದು ನಾನು, ನಮ್ಮ ಅಕ್ಕಂಗಿಯರಿಗೆ ಹೇಳ್ತಾ ಇರೋದು. ಕಲೆಕ್ಷನ್ ತಪ್ಪೇನಿಲ್ಲ, ಯಾಕಂದರೆ ಈಗಿನ ಜಗತ್ತು ಆ ಥರ ಇದೆ, ಟ್ರೆಂಡ್ ಇದೆ, ತಪ್ಪೇನಿಲ್ಲ. ಡ್ರೆಸ್ಸಿಗೆ ತಕ್ಕಂತೆ ಹಾಕಬೇಕಾಗುತ್ತೆ, ನಾವು ಇರಬೇಕಾಗುತ್ತೆ. ಆಮೇಲೆ ಟೂರ್ಗೆ, ಟ್ರಾವೆಲ್ಗೆ ಸಂಬಂಧಪಟ್ಟಂತೆ ಕಂಫರ್ಟಾಗಿ ವೇರ್ ಮಾಡಬೇಕಾಗುತ್ತೆ ನಾವು. ಸ್ಲೀಪರ್ಸು ಅವನ್ನೆಲ್ಲ, ಶೂಸು ಅವನ್ನೆಲ್ಲ ಅಫ್ಕೋರ್ಸ್ ನಮಗೂ ಸರಿ ಅನಿಸ್ಲಿಲ್ಲ ಅಂದರೆ ಭಾಳ ಒಂಥರ ಡಿಸ್ಕಂಫರ್ಟ್ ಅನಿಸುತ್ತೆ. ಹೀಗಾಗಿ ಕಂಫರ್ಟೇಬಲ್ ವೇರ್ ಶೂಸ್ ಆಗಿರ್ಬೋದು, ಚಪ್ಪಲ್ಸ್ ಆಗಿರ್ಬೋದು, ಅಥವಾ ಸ್ಯಾಂಡಲ್ಸು, ಇವನ್ನೆಲ್ಲ ನಮ್ಮ ಕಂಫರ್ಟ್ ಫೀಲ್ ಆಗೋ ಥರ ನಾವು ಖರೀದಿ ಮಾಡಿ ವೇರ್ ಮಾಡೋದು ಬೆಟರ್. ಅದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಹೀಗಾಗಿ ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ ಕೂಡ ಓಕೆ. ಆ ಥರ ಆಗೋದ್ರಿಂದ ಏನಾಗ್ತಾ ಇದೆ, ಈ ಇಂಡಸ್ಟ್ರಿ ತುಂಬ ಗ್ರೋತ್ ಆಗ್ತಾ ಇದೆ, ಡಿಮ್ಯಾಂಡು ಕೂಡ ಇದೆ. ನೋಡಿ ಎಷ್ಟೊಂದು ಲಿಸ್ಟಿಂಗ್ ಆಗಿವೆ ಮಾರ್ಕೆಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸ್ಟಾಕ್ಗಳು. ಹೀಗೆ ನಾನು ಏನೇ ಹೇಳ್ತಾ ಇದ್ದೀನಿ ಅಂದರೆ, ಈಗ ಶ್ರೀ ಲೆದರ್ಸ್ ಲಿಮಿಟೆಡ್, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಇದು ಲೆದರ್ಸ್ಗಳನ್ನು, ಹೆಸರು ಹೇಳ್ದಂಗೆ ಲೆದರ್ಸ್ಗಳನ್ನು ಪ್ರೊಡಕ್ಷನ್ ಮಾಡುತ್ತೆ ಸ್ನೇಹಿತರೆ. ಅದನ್ನು ಕೇವಲ ದೇಶದಲ್ಲಿ ಅಷ್ಟಲ್ಲ, ದೇಶದಲ್ಲಿರ್ತಕ್ಕಂಥ ಕಂಪ್ನಿಗಳಿಗಷ್ಟಲ್ಲ, ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಮಾಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟಾಕ್ ಇದು ನೋಡಿ. ನಾವು ಲೆದರ್ ಇಂಡಸ್ಟ್ರಿ ಅಥವಾ ಫುಟ್ವೇರ್ ಇಂಡಸ್ಟ್ರಿ ಅಂದಾಗ ನಾನು ಅದನ್ನೇ ಹೇಳಿದೆ, ಬಾಟಾ, ರಿಲ್ಯಾಕ್ಸೋ, ಈ ಥರ ಎಲ್ಲ, ಕ್ಯಾಂಪಸ್ ಫುಟ್ವೇರ್, ಮೆಟ್ರೋ ಬ್ರ್ಯಾಂಡ್ಸ್ ಇದೆ, ಸ್ಟ್ಯಾಂಡ್, ಈ ಥರ ಎಲ್ಲ ನಮ್ಗೆ ನೆನಪಾಗ್ತವೆ. ಶ್ರೀ ಲೆದರ್ಸು ಗೊತ್ತಾಗಲ್ಲ. ಇದು ಸಪೋಸ್ ಈ ಲೆದರ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ಸೆಂಟಿವ್ಸು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಈ ಥರ ಚಿಕ್ಕ ಪುಟ್ಟ ಸಿಕ್ಕರೂ ಸಹ ಸ್ಟಾಕ್ ತುಂಬ ಓಡುತ್ತೆ. ಇವತ್ತಿನ ಬೆಲೆ 293 ಇದೆ. ಏರ್ಟೆಲ್ ಡೇಟ್ ನೋಡೋಣ ಹೇಗಿದೆ ನೋಡಿ. ಈ ಮೈನಸ್ನಲ್ಲಿದೆ, ತುಂಬ ದಿನಗಳಿಂದ ಮೈನಸ್ನಲ್ಲಿದೆ. ಓಕೆ, -27 ಏರ್ಟೆಲ್ ಡೇಟ್ ಇದೆ ನೋಡಿ. ತುಂಬ ಲೋದಲ್ಲಿ ಬಂದಿದೆ. ದಿಸ್ ಈಸ್ ದ ರೈಟ್ ಟೈಮ್. ಲೋವರ್ ಸೈಡ್ ಬೈ ಮಾಡಬೇಕನ್ನೋರು ಇದನ್ನು ಕನ್ಸಿಡರ್ ಮಾಡ್ಬೋದು ಅಷ್ಟೇ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಗುಡ್ ನ್ಯೂಸ್ ಸಿಕ್ಕರೆ ಮಾತ್ರ ಮೂವ್ ಆಗ್ತವೆ ಇವು ಸ್ಟಾಕ್ ಅಂತ ಹೇಳ್ಬೋದು. ಇದು
ಅಮೀನ್ ಟ್ಯಾನರಿ ಅಂತೇಳಿ ಒಂದು ಅಗ್ದಿ ಚಿಕ್ಕ ಪ್ರೈಸ್ ಇರ್ತಕ್ಕಂಥ ಸ್ಟಾಕ್ ಇದು. ಟೋಟಲಿ ಒಂದು ಪೆನ್ನಿ ಸ್ಟಾಕ್ ಇದು. ಕೇವಲ ₹2.35 ಇದೆ. ಇದ್ರದ್ದು ಏನು ಬಿಸ್ನೆಸ್ ಅಂದರೆ ಅದೇ ರಿಲೇಟೆಡ್ ಟು ಫುಟ್ವೇರ್ ಇಂಡಸ್ಟ್ರಿಗೆ ಟ್ಯಾನರಿ ಸಪ್ಲೈ ಮಾಡುತ್ತೆ, ಹಾಗೆ ಒಂದು ಲೆದರ್ಸ್ ಕೂಡ ಸಪ್ಲೈ ಮಾಡುತ್ತೆ. ಇನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬಂದರೆ ಸ್ನೇಹಿತರೆ, ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಟೆಕ್ಸ್ಮ್ಯಾಕೋ ರೇಲ್ ಆ್ಯಂಡ್ ಇಂಜಿನಿಯರಿಂಗ್ ಲಿಮಿಟೆಡ್. ಹೌದು, ಇದು ರೇಲ್ ವ್ಯಾಗನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಕೋಚಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸಂಬಂಧಪಟ್ಟಂತೆ ಏನಾದರೂ ಬೂಸ್ಟಪ್ ಸಿಕ್ಕರೆ ಟೆಕ್ಸ್ಮ್ಯಾಕೋ ರೇಲ್ 277 ಇದೆ. ಇನ್ನೊಂದು ಡಿಕ್ಸಾನ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಆ್ಯಕ್ಚುಲಿ ಇದು ಮ್ಯಾನುಫ್ಯಾಕ್ಚರಿಂಗು ಬರುತ್ತೆ, ಡೈವರ್ಸಿಫೈಡ್ ಬಿಸ್ನೆಸ್ ಇದೆ ಇದರದ್ದು. ಈ 12,550 ಇದೆ. ಕೇವಲ 10,000 ಇದ್ದಿದ್ದು ಒಂದು ವಾರ, ಒಂದು 10 ದಿನದಲ್ಲೇ ಒಂದು 2,500 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿದೆ. ಇಯರ್ ಟಿಲ್ ಡೇಟ್ ನೋಡಿ ಇದರದ್ದು ಡಿಕ್ಸಾನ್ ಟೆಕ್ನಾಲಜಿದು ಆಲ್ಮೋಸ್ಟ್ ಆಲು 94% ಅಪ್ಸೈಡ್ ಮೂವ್ ಆಗಿದೆ. ಆಲ್ಮೋಸ್ಟ್ 100% ಡಬಲ್ ಆಗಿದೆ ದುಡ್ಡು ಒಂದೇ ವರ್ಷದಲ್ಲಿ. ಒಂದು ವರ್ಷಕ್ಕಿಂತ ಕಡಿಮೆ ಇನ್ನು ಇಯರ್ ಟಿಲ್ ಡೇಟ್ ಅಂದರೆ ನೋಡಿ ಎಷ್ಟೊಂದು ಹ್ಯೂಜ್ ಒಂದು ಆಲ್ರೆಡಿ ಮೂವ್ ಆಗಿದೆ. ಇಯರ್ ಟಿಲ್ ಡೇಟ್ ನೋಡಿ ಹೇಗೆ ಗ್ರಾಫು ಹೋಗಿದೆ, ಅಪ್ಸೈಡ್ ಮೂವ್ ಆಗಿದೆ, ಈ ಥರ ಮೂವ್ ಆಗಿದೆ. ಸೊ ರೆಸ್ಟ್ ತೊಗೊಂಡು ಮೂವ್ ಆಗ್ಬೋದು. ಇರಲಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಡಿಕ್ಸಾನ್ ಕೂಡ ಕನ್ಸಿಡರ್ ಮಾಡೋಣ. ಇನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬಂದರೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥ ಸ್ಟಾಕ್ ಇದು ವೆಲ್ಸ್ಪನ್ ಲಿವಿಂಗ್ ಲಿಮಿಟೆಡ್ ಅಂತೇಳಿ. ಹೌದು, 174 ಇದೆ ಶೇರ್ ಬೆಲೆ ಇವತ್ತು. ಇಯರ್ ಟಿಲ್ ಡೇಟ್ ನೋಡಿ 28% ಅಪ್ಸೈಡ್ ಮೂವ್ ಆಗಿದೆ. ಇಯರ್ ಟಿಲ್ ಡೇಟು ಒಂದು ರಿಟರ್ನ್ಸ್ ಕೊಟ್ಟಿದೆ. ವೆಲ್ಸ್ಪನ್ ಲಿವಿಂಗ್ ಲಿಮಿಟೆಡು ಟೆಕ್ಸ್ಟೈಲ್ಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ತುಂಬ ಹೇಳಿಕೆ ಕೊಡ್ತಾ ಇದ್ದಾರೆ ಸ್ಟ್ರಾಂಗ್ ಆಗಿ. ಏನಪ್ಪ ಅಂದರೆ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತೆ, ಗಾರ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ನಾವು ತುಂಬ ಒಂದು ಫೋಕಸ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಬರೀ ಹೇಳಿಕೆಯಾಗಿ ಉಳಿತು ಅಥವಾ ಬಜೆಟ್ನಲ್ಲಿ ಏನಾದರೂ ಸಿಗುತ್ತೋ ಕಾದು ನೋಡಬೇಕು. ಸಪೋಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ, ಗಾರ್ಮೆಂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಖುಷಿಯ ಒಂದು ಸುದ್ದಿ ಸಿಕ್ಕರೆ, ಗುಡ್ ನ್ಯೂಸ್ ಸಿಕ್ಕರೆ ರಿಗಾರ್ಡಿಂಗ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ, ಮೇಜರ್ ಬಜೆಟ್ನಲ್ಲಿ ಅಂದರೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ಪನ್ನಗಳಿಗೆ, ಗಾರ್ಮೆಂಟ್ಸು ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂಥ ಉತ್ಪನ್ನಗಳಿಗೆ ಬೇಕಾಗಿರ್ತಕ್ಕಂಥ ಉತ್ಪನ್ನಗಳಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡೋದಾಗಲಿ, ಅಥವಾ ಟ್ಯಾಕ್ಸ್ ಕಂಪ್ಲೀಟ್ ಸ್ವ್ಯಾಪ್ ಅಪ್ ಮಾಡೋದಾಗಲಿ, ರಿಲ್ಯಾಕ್ಸೇಷನ್ ಮಾಡೋದಾಗಲಿ, ಈ ಥರ ಒಂದು ಸ್ಟ್ರಾಂಗ್ ನ್ಯೂಸ್ ಬಂದಾಗ ಇವು ಸ್ಟ್ರಾಂಗ್ ಅಪ್ಸೈಡ್ ಮೂಮೆಂಟಮ್ ಆಗ್ತವೆ. ಅದರಲ್ಲಿ ಫಸ್ಟು ವೆಲ್ಸ್ಪನ್ ಲಿವಿಂಗ್ ಲಿಮಿಟೆಡ್ ತುಂಬ ಚೆನ್ನಾಗಿದೆ, ಕನ್ಸಿಡರ್ ಮಾಡ್ಬೋದು. ರೇಮಂಡ್ ಇಂಡಸ್ಟ್ರೀಸ್, ಇದು ಕೇವಲ ಟೆಕ್ಸ್ಟೈಲ್ ಅಷ್ಟೇ ಅಲ್ಲ, ಇವಾಗ ಇತ್ತೀಚೆಗೆ ಒಂದು ಹೊಸದಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಒಂದು ಯಾವುದು ರಿಯಲ್ ಎಸ್ಟೇಟ್ ಸೆಕ್ಟರ್ನಲ್ಲಿ ಕೂಡ ಇನ್ವಾಲ್ವ್ ಆಗ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಇದನ್ನ ಮೇಲೆ ಗಮನ ಇಟ್ಟಿರಿ. ತುಂಬ ಒಂದು ಅದು ಏನಾದರೂ ರಿಯಲ್ ಎಸ್ಟೇಟು, ಈ ಥರ ಒಂದು ಬೇರೆ ಒಂದು ಸೆಕ್ಟರ್ಗೆ ಎಂಟರ್ ಆದರೆ ಹ್ಯೂಜ್ ಅಪ್ಸೈಡ್ ಪೊಟೆನ್ಷಿಯಲ್ ಇರುತ್ತೆ ರೇಮಂಡ್ ಇಂಡಸ್ಟ್ರೀಸ್. ಮತ್ತು ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್. ಹೌದು, ಇದು ಕೇವಲ ಟೆಕ್ಸ್ಟೈಲ್ ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಸಿಮೆಂಟ್ ಇಂಡಸ್ಟ್ರಿಯಲ್ಲೂ ಬರುತ್ತೆ. ಡೈವರ್ಸಿಫೈಡ್ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದೆ. ಬಿರ್ಲಾ ಅವರ ಸ್ಟಾಕ್ ಇದು. ಗ್ರಾಸಿಮ್ ಇಂಡಸ್ಟ್ರೀಸು ಇದನ್ನು ಕೂಡ ಕನ್ಸಿಡರ್ ಮಾಡಿ ನೋಡಿ. 2,500ರಿಂದ ಇದನ್ನು ವಾಚ್ ಮಾಡ್ತಾ ಇದ್ದೀನಿ. ಕೇವಲ 10 ದಿನದ ಕೆಳಗಡೆ 10 ದಿನದಿಂದ 300 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿದೆ. ಗ್ರಾಸಿಮ್ ಇಟ್ ಮೇ ಟಚ್ 3,000 ಅಂತ ನನಗೆ ಅನಿಸ್ತಾ ಇದೆ. ಇಟ್ ಮೇ ಟಚ್ 3,000 ಆಟ್ ದ ಡೇ ಆಫ್ ಬಜೆಟ್ ಅನಿಸುತ್ತೆ. ಸೊ ಇದು ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ನ ಇದರಲ್ಲೂ ಕನ್ಸಿಡರ್ ಆಗುತ್ತೆ, ಹಾಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲೂ ಕನ್ಸಿಡರ್ ಆಗುತ್ತೆ, ಮತ್ತು ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆ ಇದ್ರದ್ದು ಗ್ರಾಸಿಮ್ದು. ಇದನ್ನು ಕೂಡ ಒಂದು ಬಜೆಟ್ ಡೇಗೆ ಕನ್ಸಿಡರ್ ಮಾಡ್ಬೋದು ಗ್ರಾಸಿಮ್ ಇಂಡಸ್ಟ್ರೀಸ್. ಇನ್ನು ಟೆಲಿಕಾಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಟೆಲಿಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ಸ್ಗಳನ್ನು ಉತ್ಪನ್ನ ಮಾಡ್ತಕ್ಕಂಥ ಕಂಪ್ನಿ ಇದು ಭಾರತಿ ಹೆಕ್ಸಾಕಾಮ್ ಲಿಮಿಟೆಡ್. ಭಾರತಿ ಏರ್ಟೆಲ್ ಅಲ್ಲ, ಭಾರತಿ ಹೆಕ್ಸಾಕಾಮ್ ಲಿಮಿಟೆಡ್. ಹೌದು, ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ, ಎಲ್ರಿಗೂ ಗೊತ್ತಿದೆ. ಇದು 1,144ರಲ್ಲಿದೆ ಪ್ರೆಸೆಂಟು. ಇದನ್ನು ಟೆಲಿಕಾಮ್ ಇಕ್ವಿಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ಸೆಂಟಿವ್ಸು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಕ್ಕರೆ ಕನ್ಸಿಡರ್ ಮಾಡ್ಬೋದು. ಹಾಗೆಯೇ ಇಂಡಸ್ ಟವರ್ಸ್ ಲಿಮಿಟೆಡ್ ಕೂಡ ಕನ್ಸಿಡರ್ ಮಾಡಬಹುದು. 407 ಇದೆ ಪ್ರೈಸ್. ಅಫ್ಕೋರ್ಸ್ ಆ್ಯಕ್ಚುಲಿ ಇದು ಟೆಲಿಕಾಮ್ ಸಂಬಂಧಪಟ್ಟಂಥ ಒಂದು ಸಪ್ರೇಟು ಮಿನಿಸ್ಟ್ರಿನೇ ಇದೆ, ಟೆಲಿಕಾಮ್ ಮಿನಿಸ್ಟ್ರಿ. ಆ್ಯಕ್ಚುಲಿ ಅಲ್ಲಿ 5G 6G ಈ ಥರ ಎಲ್ಲ ಒಂದು ಡಿಸಿಷನ್ ತೊಗೊಳ್ಳುವಾಗ ಆ ಟೈಮ್ನಲ್ಲಿ ಮೂವ್ ಆಗ್ತಾ ಹೊರತು ಬಜೆಟ್ನಲ್ಲಿ ಮೋಸ್ಟ್ ಪ್ರಾಬ್ಲಿ ಅಷ್ಟೊಂದು
ಮೂಮೆಂಟ್ ಇರಲ್ಲ, ಆದರೂ ಕೂಡ ಒಂದು ಇಂಡಸ್ ಟವರನ್ನು ಕನ್ಸಿಡರ್ ಮಾಡಿರೋಣ. ಇದ್ರ ಜೊತೆಗೆ HFCL ಕೂಡ ಕನ್ಸಿಡರ್ ಮಾಡ್ಬೋದು. ಅದು ಇಕ್ವಿಪ್ಮೆಂಟ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪ್ನಿ HFCL. ಇನ್ನು ಹೆಲ್ತ್ ಇನ್ಶೂರೆನ್ಸನ್ನು ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ, ಈ ವಿಡಿಯೋದಲ್ಲಿ. ಇಂಟ್ರೆಸ್ಟಿಂಗ್ ಸ್ನೇಹಿತರೆ, ಏನಕ್ಕೆ ಅಂದರೆ ನಮ್ಗೆ ಗೊತ್ತಿಲ್ಲದೇ ಕೆಲವೊಂದಿಷ್ಟು ನಮಗೆ ನ್ಯೂಸ್ನಲ್ಲಿ ಸಿಗ್ತಕ್ಕಂಥ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಆದರೆ, ಸೆಕ್ಟರ್ಗಳ ಮಾಹಿತಿ ಆದರೆ, ನಮ್ಗೆ ಗೊತ್ತಿಲ್ಲದೇ ಒಳಗೇನೆ ಕೆಲವೊಂದಿಷ್ಟು ಸೆಕ್ಟರ್ಗಳ ಬಗ್ಗೆ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿರ್ತಾರೆ ಗೌರ್ಮೆಂಟು. ಅದು ಅವತ್ತಿನ ದಿನ ಮಾತ್ರ ಗೊತ್ತಾಗುತ್ತೆ. ಹೀಗಾಗಿ ಹೆಲ್ತ್ ಇನ್ಶೂರೆನ್ಸು ಅಥವಾ ಟೋಟಲಿ ಇನ್ಶೂರೆನ್ಸ್ ಕಂಪ್ನಿ, ಇನ್ಶೂರೆನ್ಸ್ ಕಂಪ್ನಿ ಏನಾಗ್ತಾ ಇದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಒಂದು ಹೆಚ್ಚಾಗ್ತಾ ಇದೆ. ಎಲ್ಲರಲ್ಲೂ ಒಂದು ಅವೇರ್ನೆಸ್ ಬರ್ತಾ ಇದೆ. ಅಫ್ಕೋರ್ಸ್ ಎಲ್ಲರಿಗೂ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಲ್ಲೂ ಒಂದು ಅವೇರ್ನೆಸ್ ಬರ್ತಾ ಇದೆ. ನೀವು ನೋಡ್ರಿ, ಎಲ್ಲಿ ಹೋದ್ರು ಸಪೋಸ್ ಟ್ರೀಟ್ಮೆಂಟ್ಗೆ ಹೋದರೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ, ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ ಫಸ್ಟು. ಆ ಥರ ಏನಾಗ್ತಾ ಇದೆ, ಒಂದು ನಮ್ಮ ದೇಶ ಕೂಡ ಒಂದು ಬೇರೆ ಕಂಟ್ರೀಸ್ಗೆ ಹೋಲಿಸಿದರೆ ಈ ಹೆಲ್ತ್ ಇನ್ಶೂರೆನ್ಸ್ ಎಲ್ಲಿ ಕೇಳಲ್ಲ ಅಫ್ಕೋರ್ಸ್. ಇನ್ನು ನಂಗೆ ತಿಳಿ ಮಟ್ಟಿಗೆ ನನ್ನ ಒಂದು ಅಸ್ಯೂಮ್ಷನ್ನು, ಥಾಟ್ ಏನು ಬಂತು ಅಂದರೆ, ಮುಂದಿನ ದಿನಮಾನಗಳಲ್ಲಿ ಇದನ್ನು ಕಂಪಲ್ಸರಿ ಮಾಡಿದರೂ ನಾವು ಅಚ್ಚರಿ ಪಡಬೇಕಾಗಿಲ್ಲ ಗೌರ್ಮೆಂಟು. ಯಾಕಂದರೆ ಅದರ ಹಿಂದೆ ಸಾಕಷ್ಟು ಕಾಣದ ಕೈಗಳ ಕೈವಾಡ ಕೂಡ ಇರುತ್ತೆ, ಕಾಣದ ಕೈಗಳ ಕಂಪನಿಗಳ ಒಂದು ಗ್ರೋತ್ ಕೂಡ ಇರುತ್ತೆ. ಅವನ್ನೆಲ್ಲ ವಿಚಾರ ಮಾಡಿಬಿಟ್ಟು ಏನು ಮಾಡ್ತಾರೆ ಸರ್ಕಾರ, ನಾವು ಸ್ವಲ್ಪ ದುಡ್ಡು ಕೊಡ್ತೀವಿ ಸರ್ಕಾರದಿಂದ, ನೀವು ಸ್ವಲ್ಪ ಹಾಕಿ 50% ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಕಂಪಲ್ಸರಿ ಅಂತ ಅನೌನ್ಸ್ ಮಾಡಿದರೆ, ಆವಾಗ ಫಸ್ಟು ಜಾಸ್ತಿ ಓಡ್ತಕ್ಕಂಥ ಯಾವುದು ಸ್ಟಾಕು, ಸ್ಟಾರ್ ಹೆಲ್ತ್ ಆ್ಯಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್. ಅದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಸ್ಟಾರ್ ಹೆಲ್ತನ್ನು ಕನ್ಸಿಡರ್ ಮಾಡಿದ್ದೀನಿ. ಇದು ಮೋಸ್ಟ್ ಪ್ರಾಬಬ್ಲಿ 1-2 ವರ್ಷ ಆಯಿತು ಲಿಸ್ಟಿಂಗ್ ಆಗಿ. ತುಂಬ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ಸ್ಟಾಕ್ ಇದು. ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅಥವಾ ಸಾಕಷ್ಟು ಸಿಟಿಗಳಲ್ಲಿ ಇದ್ರದ್ದು ತುಂಬ ಚೆನ್ನಾಗಿ ಒಂದು ಹೆಸರಿದೆ ಸ್ನೇಹಿತರೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ, ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸ್ಟಾರ್ ಹೆಲ್ತನ್ನು ಕನ್ಸಿಡರ್ ಮಾಡ್ಬೋದು. ರಿಗಾರ್ಡಿಂಗ್ ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಡಿಸಿಷನ್ ತೊಗೊಂಡ್ರೆ ಬಜೆಟ್ನಲ್ಲಿ ಮೊದಲು ಓಡ್ತಕ್ಕಂಥ ಸ್ಟಾಕು ಸ್ಟಾರ್ ಹೆಲ್ತು. ಹಾಗೆ ಲೈಫ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟರೆ ಅಫ್ಕೋರ್ಸ್ ನಮ್ಮ LIC ಇದೆ, ದೇಶದ ಹೆಮ್ಮೆಯ ಸ್ಟಾಕು LIC. ನಂತರ SBI ಲೈಫು, HDFC ಲೈಫು, ICICI ಪ್ರುಡೆನ್ಷಿಯಲ್, ಈ ಥರ ಎಲ್ಲ ಕನ್ಸಿಡರ್ ಮಾಡ್ಬೋದು. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆ ನಾನು ಹೇಳ್ತಾ ಇದ್ದೆ, ನಾಳೆ ಕವರ್ ಮಾಡೋದು ಕ್ಲಿಯರ್ ಕಟ್ಟಾಗಿ ಯಾವುದು ಇನ್ಫ್ರಾಸ್ಟ್ರಕ್ಚರು, ರಿಯಾಲ್ಟಿ ಮತ್ತು ಕನ್ಸ್ಟ್ರಕ್ಷನ್ ಮಟೀರಿಯಲ್ಸು, ಹಾಗೆ ಮತ್ತು ಯಾವುದು ಹೌಸಿಂಗ್, ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನಿಮ್ಗೆ ಗೊತ್ತೇ ಇದೆ, ಹೌಸಿಂಗು ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ಅದಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂಥ ಕನ್ಸ್ಟ್ರಕ್ಷನ್ ಮಟೀರಿಯಲು ಮತ್ತು ರಿಯಲ್ ಎಸ್ಟೇಟ್ ಒಂದು ಬಿಸ್ನೆಸ್, ಇವೆಲ್ಲ ನಾಲ್ಕೇನಿವೆಲ್ಲ ವೆರಿ ಇಂಪಾರ್ಟೆಂಟು. ಬಜೆಟ್ ರೋಲ್ ಪ್ಲೇ ಮಾಡ್ತೇವೆ ಬಜೆಟ್ ದಿನ. ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೂಡ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ. ಹೀಗಾಗಿ ನಾಳೆ ಇಂಟ್ರೆಸ್ಟಿಂಗ್ ಅವನ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಹೀಗಾಗಿ ಇವತ್ತೇ ಮಾಡ್ಬೇಕಂದಿದ್ದೆ, ಕವರೇಜ್ ಆಗಲಿಲ್ಲ. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಟಾಕ್ಸ್ ಕೂಡ ನಿಮಗೂ ಯಾವ್ಯಾವ ಸ್ಟಾಕು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರಿಗಾರ್ಡಿಂಗ್ ನಾಳೆ ಒಂದು ವಿಡಿಯೋ ಬಗ್ಗೆ, ಕೇವಲ ನಾಳೆದು ಯಾವುದು ಇನ್ಫ್ರಾಸ್ಟ್ರಕ್ಚರ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಆ್ಯಂಡ್ ಹೌಸಿಂಗ್ ಸೆಕ್ಟರ್, ಇದಕ್ಕೆ ಸಂಬಂಧಪಟ್ಟಂಥ ನನಗೆ ಗೊತ್ತಿಲ್ಲತಕ್ಕಂಥ ಸ್ಟಾಕು ಕೆಲವೊಂದಿಷ್ಟು ತಿಳಿಸಿದ್ರೆ ನನಗೂ ಅನುಕೂಲ ಆಗುತ್ತೆ. ಅವ್ನು ನಾಳೆ ವಿಡಿಯೋದಲ್ಲಿ ಕವರೇಜ್ ಮಾಡೋಣ ದಯವಿಟ್ಟು. ಹಾಗೆ ನಾಡಿದ್ದು ಬಂದುಬಿಟ್ಟು ನಮ್ಮ ಎನರ್ಜಿ ಸ್ಟಾಕ್ಗಳನ್ನು ಎಲ್ಲ ಕವರೇಜ್ ಮಾಡೋಣ, ಮತ್ತು EV ಸೆಕ್ಟರ್. ಓಕೆ, ಈ ಥರ ಒಂದು ಪ್ಲ್ಯಾನ್ ಇದೆ ಸ್ನೇಹಿತರೆ. ಐ ಹೋಪ್ ಇವತ್ತಿನ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೇನೇ ಆಗ್ತಲ್ಲ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ, ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.